ಸಿದ್ದರಾಮಯ್ಯ ಅವರೀಗ ದೇವರಾಜ ಅರಸು ದಾಖಲೆ ನಾನು ಇವತ್ತು ಬೆಳಿಗ್ಗೆ ಸಿರಿಧಾನ್ಯಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಬರಬೇಕು ಅಂತ ಹೊರಟೆ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅತ್ಯಂತ ಹಿರಿಯ ಅಂದರೆ ಹೆಚ್ಚು ಕಾಲ ದೀರ್ಘಕಾಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದಿನ ಇವತ್ತಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಅವರಿಗೆ ಅಭಿನಂದಿಸೋಕ್ಕೋಸ್ಕರ ಹೋದೆ, ಅಲ್ಲಿ ತಡ ಆಯಿತು. ಆ ಕಾರಣಕ್ಕೋಸ್ಕರ ತಡವಾಗಿ ಬಂದೆ. ಯಾವುದೇ ಕಾರಣಕ್ಕೂ ಕೂಡ ಈ ಕೃಷಿ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ತಪ್ಪಿಸೋದಿಲ್ಲ. ಯಾವತ್ತೂ ಕೂಡ ಬರ್ತೇನೆ. ಅನಿವಾರ್ಯ ಕಾರಣದಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಇವತ್ತು ದೇವರಾಜ ಅರಸು ನಂತರ ಸಿದ್ದರಾಮಯ್ಯನವರು ಅಂದರೆ ಇಬ್ಬರು ಕಾಂಗ್ರೆಸ್ ಪಾರ್ಟಿಯವರೇ. ದೇವರಾಜ ಅರಸು ಅವರು ಕಾಂಗ್ರೆಸ್ ಪಾರ್ಟಿನಲ್ಲೇ 2 ಬಾರಿ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚಿನ ದಿವಸ ಮುಖ್ಯಮಂತ್ರಿಗಳಾಗಿದ್ದರು ಅಂತಕ್ಕಂಥದ್ದು. ಅಷ್ಟೇ ದೊಡ್ಡ ಪ್ರಮಾಣದಲ್ಲೂ ಕೂಡ ಸಿದ್ದರಾಮಯ್ಯನವರು ಕೂಡ 2 ಬಾರಿ ಮುಖ್ಯಮಂತ್ರಿಯಾಗಿ ಅವರ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಇವರಿಬ್ಬರಲ್ಲೂ ಕೂಡ ಒಂದು ಸಾಮ್ಯತೆಯನ್ನು ನಾವು ಏನು ಕಾಣ್ಬೋದು ಅಂತ ಹೇಳಿದ್ರೆ, ಅವರ ಬಡತನ ಅಂದ್ರೇನು, ರೈತ ಅಂದ್ರೇನು, ರಾಜ್ಯದ ಅಭಿವೃದ್ಧಿ ಏನು ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನು ಹೊಂದಿರತಕ್ಕಂಥವ್ರು. ಸಿದ್ದರಾಮಯ್ಯನ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರ ಬಡತನ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಪಾರ್ಟಿಯನ್ನ ಬಳಸ್ಕೊಂಡು ಯಾವುದೇ ರೀತಿಯಲ್ಲೂ ಕೂಡ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದರಲ್ಲಿ ದೊಡ್ಡ ಪ್ರಮುಖವಾದಂಥ ಕಾರ್ಯಕ್ರಮ ಅಂದರೆ ಹಸುಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಆ ಕಾರ್ಯಕ್ರಮಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟು ಇವತ್ತು ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. 2012ರಿಂದಲೂ ಕೂಡ ಆ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚು ಸಮಯ ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದಿಸೋದಕ್ಕೋಸ್ಕರ ಹೋಗಿದ್ದೆ. ಅಭಿನಂದಿಸ್ಕೊಟ್ಟು ಕೂಡ ನಾನು ಬಂದಿದ್ದೇನೆ. ಅದು ಅವರೇ ಹೇಳಿದಾರಲ್ಲ, ಈಗ ಮುಂದೆ ಏನು ಅಂತಕ್ಕಂಥದ್ದು ನಿರ್ಧಾರ ಎಲ್ಲದೂ ಕೂಡ ಅದು ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು, ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಆ ಪ್ರಕಾರ ಅಂತಕ್ಕಂಥದ್ದು. ಈಗ ನೋಡಪ್ಪ, ನಾನು ಒಂದು ಹೇಳ್ತೀನಿ. ಈಗ ನಾನೊಂದು ಹೇಳ, ಈ 25 ಫೆಬ್ರವರಿ 25ಕ್ಕೆ ನಾನು ಶಾಸಕನಾಗಿ 48 ವರ್ಷ ಆಯಿತು. 48 ವರ್ಷ ಆಯಿತು. ನೀವು ಯಾರೂ ಹುಟ್ಟಿರಲಿಲ್ಲ. ಅದಕ್ಕಿಂತ ಮುಂಚೆ ನಾನು MLA ಆಗಿದ್ದೀನಿ. ನಾನು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಅಳ್ಳಾಡ್ದವನಲ್ಲ. ನನ್ನ ಹುಟ್ಟು ಭಾಗ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ಬಂದಿರತಕ್ಕಂಥವ್ರು. ಹಾಗಾಗಿ ಮೇಲೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಇದ್ದಾರೆ, ವರಿಷ್ಠರಿದ್ದಾರೆ. ನಾನು ಏನು ಎತ್ತ, ನನ್ನ ಹಿನ್ನೆಲೆ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಯಾವಾಗ ಬೇಕೋ ನನ್ನನ್ನು ಅವಕಾಶವನ್ನು ಕೊಟ್ಟು ಉಪಯೋಗಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೇನೆ.